ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಬ್ಲಾಗ್ ಮಾಡ್ತಿರೋದು ಏನಕ್ಕೆ ಅಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ. ಸೊ 23ನೇ ವರ್ಷದ ಆ್ಯನಿವರ್ಸರಿ. ಸೊ ಟೆಂಪಲ್ ಹೋಗ್ತಿದ್ವಿ. ಸೊ ಹಂಗೆ ಇವತ್ತಿನ ವಿಡಿಯೋ ಮಾಡೋಣ ಅಂತ ಹಾಗೆ ಮಾಡ್ಕೋತಿದ್ವಿ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ವೆಯ್ಟ್ ಮಾಡ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು ಗಾಡಿಗೆ. ನಮ್ಮ ಯಜಮಾನ್ರು ಶ್ರೀರಾಮಚಂದ್ರನ್ ಥರ ಹಂಗೆ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ರೆಡಿ ಆಗಿಬಿಟ್ಟು. ಇದು ನನ್ನ ಮೂನು, ಸಣ್ಣ ಮೂನು ರೆಡಿ ಆಗ್ತಾ ಇದೆ. ಅವರಿಗೆಲ್ಲ ರೆಡಿ ಆಗಿದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ ಗಾಡಿಗೆ. ಹಂಗೆ ಗಾಡಿ ಬರೋತ್ತಿಗೆ ನನ್ನ ಫ್ರೆಂಡ್ದು ಬರ್ಡೇ ಇತ್ತು ಇವತ್ತು. ಸೊ ಕಾರು ಬಂತು, ಬಟ್ ನನ್ನ ಫ್ರೆಂಡ್ ಬರ್ಡೇ ಇರೋದ್ರಿಂದ ನಾನು ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಬರೋಣ ಅಂದ್ಕೊಂಡು ಸೊ ಹೊರಟ್ವಿ. ನೋಡಿ, ಇವಳೇ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಬರೋಣ ಅಂತ ಹೋಗಿ ಬೇಗ ಒಂಚೂರು ಕೇಕ್ ಕಟ್ ಮಾಡಿಸಿ ಸೊ ಬಂದೆ. ನಾನು ಮತ್ತೆ ವೆಯ್ಟ್ ಮಾಡ್ತಿದ್ರು ನನಗೋಸ್ಕರ ಮನೇಲಿ. ಸೊ ನೋಡಿ ಹೊರಟ್ವಿ ದೇವಸ್ಥಾನಕ್ಕೆ, ಬುಲ್ ಟೆಂಪಲ್ ಅಂತ ಬಸವನಗುಡಿಲಿರೋದು. ಅಲ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಯಾರೂ ನೋಡಿರಲಿಲ್ಲ. ನಾನು ನೋಡಿದ್ದೆ ಟೆಂಪಲ್ನ, ನಮ್ಮ ಯಜಮಾನ್ರು ನೋಡಿರಲಿಲ್ಲ. ಆ ಕಾರಣಕ್ಕೆ ಸೊ ಅಲ್ಲಿ ಹೋಗೋಣ, ಸ್ಪೆಷಲಾಗಿರುತ್ತೆ ಅಂದ್ಬಿಟ್ಟು ಸೊ ಅವ್ರನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋದೆ. ದೊಡ್ಡ ಗಣೇಶ ಟೆಂಪಲ್ ಅಂತ. ಸೊ ತುಂಬ ಫೇಮಸ್ಸು, ಎಲ್ರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಸೊ ಹೋದ್ವಿ, ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ಆಮೇಲೆ ಬುಲ್ ಟೆಂಪಲ್ಗೆ ಹೋದ್ವಿ. ಅಲ್ಲೇ ಬುಲ್ ಟೆಂಪಲ್ ಇರೋದು. ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ನೋಡಿ, ಇವ್ನು ನಮ್ಮ ಅಕ್ಕನ ಮಗ. ಸೊ ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಕಡಲೆಕಾಯಿ ಪರ್ಸೆನೂ ಆಗುತ್ತೆ. ಸೊ ಕಡಲೆಕಾಯಿ ಪರ್ಸೆಗೆ ನಾನು ಹೋಗ್ತಿರ್ತೀನಿ ಫ್ರೆಂಡ್ಸ್ ಜೊತೆ, ಬಟ್ ನನ್ನ ಫ್ಯಾಮಿಲಿ ಯಾರು ಬಂದಿಲ್ಲ ಇನ್ನು. ಈ ಚಿಕ್ಕ ಪಾಪು ಇದೆಯಲ್ಲ, ಅದು ನನ್ನ ತಮ್ಮನ ಮಗಳು. ಸೊ ಅವ್ರ ಮಿಸ್ಸಸ್ಸು ಕೆಲ್ಸಕ್ಕೆ ಹೋಗಿರೋದ್ರಿಂದ ಅವ್ನು ಮಾತ್ರ ಬಂದಿದ್ದ ನಮ್ಮ ಜೊತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಒಳಗಡೆನೂ ವಿಡಿಯೋ ಮಾಡೋಂಗಿರಲಿಲ್ಲ, ಅದೊಂದು ಸ್ವಲ್ಪ ಕ್ಯಾಪ್ಚರ್ ಆಗಿಬಿಡ್ತು ವಿಡಿಯೋ. ಆ್ಯನಿವರ್ಸರಿ ಅಂದರೆ ನನಗೆ ಫ್ಯಾಮಿಲಿ ಜೊತೆ ಇರೋದ್ರಿಂದ ತುಂಬ ಇಷ್ಟ. ಸೊ ಸಾಯಂಕಾಲ ಎಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಬಟ್ ಅಂದ್ರೂ ಒಂದು ಟೆಂಪಲ್ಗೆ ಹೋಗ್ಬಿಡೋಣ ಅಂತ ಹೊರಟ್ವಿ. ಇದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಮನೆ ಕಡೆಗೆ ಹೊರಟು ಸೊ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಕೊಟ್ಬಿಟ್ಟು ಧರ್ಮಸ್ಥಳ ಸಂಘ ಇತ್ತು. ಸೊ ಸಂಘದ ಮೀಟಿಂಗ್ ಮಾಡಿ ಸೊ ಆಮೇಲೆ ಹೊರಟ್ವಿ ಗಣೇಶನ ನೋಡೋಣ ಅಂತ ಬಂದ್ವಿ. ಸೊ ನೋಡಿ, ಗಣೇಶನ ನೋಡೋಕ್ಕೆ ಬಂದ್ವಿ. ಇವಳು ನಮ್ಮ ಅಕ್ಕನ ಮಗಳು. ಸೊ ನಮ್ಮ ಅಕ್ಕನ ಮಗಳು ಗಂಡ, ಇವಳು ಅದು ಹೇಳಿದ್ನಲ್ಲ ನಮ್ಮ ಅಕ್ಕನ ಮಗನ ಹೆಂಡತಿ. ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಬಂದು ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಹೋದ್ವಿ ಗಣೇಶ ನೋಡ್ಕೊಂಬರೋಣ, ಬುಕ್ ಮಾಡಿ ಬಂದುಬಿಡೋಣ. ಈ ಸರಿ ಏನೋ ಗಣೇಶನ ರೇಟ್ ತುಂಬ ಇದೆಯಂತೆ, ಅದಕ್ಕೋಸ್ಕರ ಬುಕ್ ಮಾಡಿಬಿಡೋಣ ಅಂತ ಹೋದ್ವಿ. ಬುಕ್ ಮಾಡಿಬಿಟ್ಟು ಬಂದ್ವಿ. ಬಟ್ ಗಣೇಶ ಯಾವ್ದು ಬುಕ್ ಮಾಡಿದ್ದೀವಿ ಅಂದ್ಬಿಟ್ಟು ಗಣೇಶ ಹಬ್ಬನ ದಿವಸ ತೋರಿಸ್ತೀವಿ. ಸೊ ನೋಡಿ, ಆಮೇಲೆ ಅದನ್ನು ಮುಗಿಸ್ಕೊಂಡ್ಬಂದು ಮತ್ತೆ ರೆಡಿಯಾಗಿ ಸೊ ಎಲ್ಲ ಫ್ಯಾಮಿಲಿ ಹೋಗ್ಬೇಕಾದ್ರೆ ನಾವೇನು ಪ್ಲ್ಯಾನ್ ಇರಲಿಲ್ಲ ಹೋಗ್ಬೇಕಂದ್ಬಿಟ್ಟು. ಸಡನ್ನಾಗಿ ಪ್ಲ್ಯಾನ್ ಆಯಿತು, ಎಲ್ಲ ಬಂದರು ಕೇಕ್ ಕಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು. ಸೊ ಬಂದಾಗ ಎಲ್ಲ ಹೋದ್ವಿ. ಮನೇಲಂತೂ ಅಡುಗೆ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಆಚೆ ಹೋಗೋಣ ಅಂದ್ಬಿಟ್ಟು ಆಚೆನೇ ಹೋಗ್ಬಿಟ್ಟು ಒಂದು ಮನೆ ಹತ್ರನೇ ಒಂದು ಡಾಬಾ ಇದೆ. ಸೊ ಅಲ್ಲಿ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲೇ ಎಲ್ಲ ಕೇಕ್ ಕಟ್ ಮಾಡಿದ್ದು ನಾವು. ಸೊ ನೋಡಿ, ಇವರೆಲ್ಲ ನನ್ನ ಫ್ಯಾಮಿಲಿ. ಇನ್ನೂ ತುಂಬ ಜನ ಇದ್ದಾರೆ ನಮ್ಮ ಏರಿಯಾದ, ಅಂದರೆ ನಮ್ಮ ಏರಿಯಾದಲ್ಲಿ ನಿಯರೆಸ್ಟಲ್ಲಿ ಇದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ನನಗೆ ಏನೇ ಒಂದು ಫಂಕ್ಷನ್ ಆದರೂ ನಂಗೆ ಇವರೆಲ್ಲ ಬಂದಿಲ್ಲ ಅಂದರೆ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಸೊ ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು. ಅಂದರೆ ನಾನು ನಮ್ಮ ಅಕ್ಕನ ಮಕ್ಳ ಜೊತೆ ಸ್ವಲ್ಪ ಅವ್ರ ಥರನೇ ಚೈಲ್ಡಾಗಿ ಆಡ್ತೀನಲ್ಲ, ಸೊ ಅದಕ್ಕೆ ಅವ್ರಿಗೆ ನಾನು ಇಷ್ಟ. ಸೊ ಅವ್ರನ್ನ ಕಂಡ್ರೆ ನನಗೂ ತುಂಬ ಇಷ್ಟ. ಇವರೆಲ್ಲ ಬಂದಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೋಡಿ, ಎಲ್ಲರಿಗೂ ಬಾಯ್ ಹೇಳಿ ಆಯಿತು. 11:30 12 ಆಯಿತು ಹೊರಡೋ ಹೊತ್ತಿಗೆ. ಬಟ್ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ, ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ. ಬಾಯ್, ಗುಡ್ ನೈಟ್.